ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ನಿಮಗಾಗಿ ಒಂದು ಒಳ್ಳೆ ಸುದ್ದಿಯನ್ನು ಅಂತ ಹೇಳ್ಬೋದು. ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ತಿಂಗಳಿಗೆ 25,000ವರೆಗೂ ಅರ್ನ್ ಮಾಡ್ತಕ್ಕಂಥ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಜಾಬ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಹಾಗೇನೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ SBI ಲೈಫ್ ನಲ್ಲಿ ಆಗ್ತಕ್ಕಂಥ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಬೇಕಾಗಿರತಕ್ಕಂಥ ದಾಖಲೆಗಳೇನು ಮತ್ತು ಯಾವ ರೀತಿ ಅಪ್ಲೈ ಮಾಡೋದಂತ ಸಂಪೂರ್ಣ ಸ್ಟೆಪ್ಗಳನ್ನ ವಿವರಣೆ ಮಾಡ್ತಾ ಜಾಬ್ಗೆ ಅಪ್ಲೈ ಮಾಡಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟ್ ಆಗಿ ಪೂರ್ತಿ ವಿಡಿಯೋ ನೋಡಿ ನೀವು ಕೂಡ ಜಾಬ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಅಪ್ಲೈ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಎಲ್ರಿಗೂ ಒಂದು ಉತ್ತಮ ಅವಕಾಶ ಅಂತಾನೆ ಹೇಳ್ಬೋದು. ನೇಮಕಾತಿ ಬಂದು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೆ. ಉದ್ಯೋಗ ನೋಡೋದಂದ್ರೆ ಇಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಸಂಬಳ ಬಂದು ಪ್ರತಿ ತಿಂಗಳು 25,000ವರೆಗೂ ಮಿನಿಮಮ್ ಅಂತ ಹೇಳಿದ್ದಾರೆ. ವಯಸ್ಸಿನ ಮಿತಿ ನೋಡೋದಾದ್ರೆ 18ರಿಂದ 60 ವರ್ಷ. ಅರ್ಹತೆ ಬಂದು ಮಿನಿಮಮ್ SSLC ಅಥವಾ PUC ಆಗಿದ್ರೆ ಸಾಕು. ಮಾನ್ಯತೆ ಪಡೆದಂಥ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟಿಂದ SSLC ಆಗಿದ್ದರೆ ಇಲ್ಲಿ ವಿದ್ಯಾರ್ಥಿ ಕಂಪ್ಲೀಟ್ ಆಗಿರುತ್ತೆ. ಹಾಗೇನೇ ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನೋಡೋದಂದ್ರೆ ಯಾರೆಲ್ಲ ಮಾಡ್ಬೋದು ಅಂತ ನೋಡೋದಾದ್ರೆ ಗೃಹಿಣಿಯರು ಕೂಡ ಮಾಡ್ಬೋದು, ವಿದ್ಯಾರ್ಥಿಗಳು ಅಥವಾ ಹೊಸಬರು ಕೆಲಸ ಮಾಡ್ತಕ್ಕಂಥ ವೃತ್ತಿಯರು ಕೂಡ ಮಾಡ್ಬೋದು. ಆಗ ನಿವೃತ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಏನಿರುತ್ತಪ್ಪ ಅಂತಂದರೆ ಒಂದು 25 ಅವರ್ಸ್ಗಳ ಕಾಲ ಒಂದು ತರಬೇತಿಯನ್ನು ನೀಡ್ತಾರೆ. ಆ ತರಬೇತಿ ಬೇಸರಾಗಿ ನಿಮ್ಗೆ ಟೆಸ್ಟ್ ಇಡ್ತಾರೆ, ಸಣ್ಣ ಒಂದು ಲಿಖಿತ ಪರೀಕ್ಷೆ ನೀಡ್ತಾರೆ. ಆ ಲಿಖಿತ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರಪ್ಪ ಅಂತಂದರೆ ಮುಗಿದ್ದು. ನಿಮಗೊಂದು ಜಾಬ್ ಖಂಡಿತವಾಗಿ ಇಲ್ಲಿ ಸಿಗ್ತಾ ಇರುವಂಥದ್ದು. ಜಾಬ್ನ ಮಾಹಿತಿ ಏನಪ್ಪ ಅಂತಂದರೆ ಇಲ್ಲಿ ನೀವು ಇನ್ಶೂರೆನ್ಸ್ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ಕೊಡೋದಷ್ಟೇ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಇನ್ಶೂರೆನ್ಸನ್ನು ಮಾಡಿಸುವಂಥ ಅಗತ್ಯ ಇರುವುದಿಲ್ಲ. ಗ್ರಾಹಕರಿಗೆ ಸಂವಹನದ ಮೂಲಕ ಅವರಿಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ವಿವರಿಸೋದಾದರೆ ಮಾತ್ರ ಸಾಕಿಲ್ಲಿ. ಅವ್ರಿಗೆ ಬ್ಯಾಂಕಿಗೆ ಬಂದು ಅವರು ಮಾಹಿತಿಯನ್ನು ತೆಗೆದುಕೊಂಡು ಇನ್ಶೂರೆನ್ಸ್ ಮಾಡೋ ರೀತಿ ನೀವು ಮಾಹಿತಿಯನ್ನು ಕೊಟ್ಟರೆ ನಿಮ್ಮ ಜವಾಬ್ದಾರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅರ್ಜಿ ಸಲ್ಲಿಸಿಗೆ ಬೇಕಾಗಿರ್ತಕ್ಕಂಥ ದಾಖಲೆ ನೋಡೋದಾದರೆ 10ನೇ ತರಗತಿ ಅಂಕದ ವಿವರಣೆ ಪತ್ರ ಮತ್ತು ಅಧ್ಯಯನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ನಂತರ ಅರ್ಜಿ ಸಲ್ಲಿಸಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ತಕ್ಕಂಥ ಪೇಜ್ಗೆ ಬರ್ತೀರಾ. ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಈ ಪೇಜಿಗೆ ಬರ್ತೀರಿ. ಈ ಅಪ್ಲೈ ಪೇಜಿಗೆ ಬಂದ ತಕ್ಷಣ ಇಲ್ಲಿ ನೋಡ್ಬೋದು SBI ಲೈಫ್ನಲ್ಲಿ ವಿಮಾ ಸಲಹೆಗಾರರಾಗಿ ಕೆಲಸ ಮಾಡ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ವಿಮಾ ಸಲಹೆಗಾರರಾಗಿ ಏನಪ್ಪ ಕೆಲಸ ಮಾಡೋದು ಅಂತಂದರೆ ಯಾರಿಗೂ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿಲ್ಲ, ಜಸ್ಟ್ ಆ ಒಂದು ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಜಾಬ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರೆಲ್ಲ ಜಾಬ್ಗೋಸ್ಕರ ಸರ್ಚ್ ಮಾಡ್ತಾರೆ ಅವರೆಲ್ಲ ಒಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಉತ್ತಮ ಆಗಿರ್ತಕ್ಕಂಥ ಒಂದು ಅವಕಾಶ ಐತಿ, ಎಲ್ಲರೂ ಕೂಡ ಯೂಸ್ ಮಾಡ್ಕೊರಿ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಅಲ್ಲಿ ನೀವು ಯಾವುದೇ ಜೆಂಡರ್ ಇರ್ತದೆ ಅದನ್ನು ಒಂದು ಸಿಂಬಾಲ್ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಅದಾದ ನಂತರ ನಿಮ್ಮ ಒಂದು ಫುಲ್ ನೇಮ್ನ ಎಂಟರ್ ಮಾಡಿರಿ. ಎಂಟರ್ ಮಾಡಿದ ನಂತರ ಇಮೇಲ್ ID ಮತ್ತು ಅಡ್ರೆಸ್ಸು ಹಾಗೆ ಪಿನ್ ಕೋಡು, ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸಿಟಿನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ನ ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನೀವು ಒಂದು ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಅಪ್ಲಿಕೇಶನ್ನ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಇದಾದ ನಂತರ ನಿಮಗೆ ಒಂದು ಥ್ಯಾಂಕ್ಸ್ ನೋಟ್ ಬರುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದಕ್ಕೋಸ್ಕರ ನಿಮ್ಗೆ ಒಂದು ಥ್ಯಾಂಕ್ಸ್ ನೋಟ್ ಅಂತ ಬರುತ್ತೆ. ಆ ನೋಟ್ ಬಂದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಮ ಮೇಲ್ IDಗೆ ಕಳಿಸ್ತೀವಿ ಅಂತೇಳಿ ಅವರು ಒಂದು ಮೆಸೇಜ್ನ ತೋರಿಸ್ತಾರೆ. ಅದಾದ ನಂತರ ನಿಮ್ಗೆ ಕನ್ಫರ್ಮ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಿರಿ ಅಂತ ಇರ್ತೈತಿ. ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾರೆಲ್ಲ ಜಾಬ್ಗೋಸ್ಕರ ಸರ್ಚ್ ಮಾಡ್ತಿದ್ದಾರೆ ಅವರೆಲ್ಲ ಕೂಡ ಅಪ್ಲೈ ಮಾಡಿರಿ. ಯಾಕಂತಂದರೆ ಒಂದು ಒಳ್ಳೆಯ ಅವಕಾಶ ಇರ್ತೈತಿ ಇಲ್ಲಿ. ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯಂತ ನೀವು ಇನ್ಶೂರೆನ್ಸ್ನ ಮಾಡಿಸ್ಬೇಕಂತಿಲ್ಲ, ಜಸ್ಟ್ ನೀವು ಇನ್ಶೂರೆನ್ಸ್ನ ಬಗ್ಗೆ ಮಾಹಿತಿಯನ್ನು ಕೊಡ್ಬೇಕು ಜನಗಳಿಗೆ. ಆ ಒಂದು ಇನ್ಶೂರೆನ್ಸ್ ಬಗ್ಗೆ ಅವರಿಗೆ ಕ್ಲಿಯರ್ ಆಗಿ ಒಂದು ಮಾಹಿತಿಯನ್ನು ಕೊಟ್ಟರಪ್ಪ ಅಂತಂದರೆ ಅವ್ರು ಬಂದು ಬ್ಯಾಂಕಿಗೆ ಮಾಹಿತಿ ತೊಗೊಂಡು ಅಲ್ಲಿ ಇನ್ಶೂರೆನ್ಸ್ ಮಾಡಿಸೋದಿರ್ತೈತಿ. ನೀವು ಯಾವುದೇ ರೀತಿಯಂಥ ಇನ್ಶೂರೆನ್ಸ್ ಪಾಲಿಸಿ ಮಾಡೋದು ಇರೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ.